ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್. ಸೊ ಇವತ್ತು ಕರಿವೇಪಾಕು ಪುಡಿ ಮಾಡೋದು ನೋಡೋಣ. ಫಸ್ಟ್ ಕರಿವೇಪಾಕು ಪುಡಿ ಮಾಡಬೇಕಂತಂದರೆ ಒಣಮೆಣ್ಸಿನ್ಕಾಯಿ ಇರಬೇಕು. ಆ್ಯಂಡ್ ಇದಕ್ಕೆ ಕರಿವೇಪಾಕು ಅನ್ನೋದು ಡ್ರೈ ಆಗಿರಬೇಕು, ವಾಟರ್ ಕಂಟೆಂಟ್ ಏನಿರಬಾರ್ದು ಇದರಲ್ಲಿ. ಆದಮೇಲೆ ಒಂದು ಕಡಾಯಿ ತಗೊಂಡು ಧನಿಯಾ ಹಾಕಬೇಕು, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಇದರಲ್ಲೇ ಒಂದು ಕಪ್ ಒಂದು 2-3 ಸ್ಪೂನಷ್ಟು ಜೀರಿಗೆ ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸ್ ಅನ್ನೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದೆಲ್ಲ ಪ್ರಾಸೆಸ್ ಇಲ್ಲ ಅಂತಂದರೆ ಅವೆಲ್ಲ ಒತ್ತಿ ಹೋಗ್ತವೆ. ಆ್ಯಂಡ್ ಇದು ಯಾವಾಗ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅನ್ನೋದು ಧನಿಯದು. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಿದು. ಆ್ಯಂಡ್ ಅದೇ ಪಾತ್ರೆಯಲ್ಲಿ ಮತ್ತು 1 ಟೀ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಇದು ಆಯಿಲ್ ಹೀಟ್ ಆದಮೇಲೆ ಮೆಣಸಿನ್ಕಾಯಿ ಇರ್ತಾವಲ್ಲ, ಒಣ ಮೆಣಸಿನ್ಕಾಯಿ ಹಾಕಬೇಕು. ಹಂಗೆ ಫ್ರೈ ಮಾಡಿದರೆ ಘಾಟ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ಇವು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊದಲೇ ಯಾವ ಪಾತ್ರೆಯಲ್ಲಿ ಧನಿಯಾ ಜೀರಿಗೆ ಇದ್ರಾಗ ತಗೊಂಡಿರ್ತೀವಿ, ಸೊ ಅದರಲ್ಲೇ ಹಾಕಬೇಕು. ಆ್ಯಂಡ್ ಕರಿವೇಪಾಕು ಒಂದೇ ಸಪ್ರೇಟ್ ಪ್ಲೇಟಲ್ಲಿ ಫ್ರೈ ಮಾಡಿ ಸಪ್ರೇಟ್ ಪ್ಲೇಟಲ್ಲಿ ತಗೋಬೇಕು. ಸೊ ಇದನ್ನು ಒಂದು ಪ್ಲೇಟಲ್ಲಿ ತಗೋಬೇಕು ಸಪ್ರೇಟಾಗಿ. ಆ್ಯಂಡ್ ಅದು ಕೂಲ್ ಆಗಕ್ಕೆ ಬಿಡಬೇಕು. ಅದೇ ಪಾತ್ರೆಯಲ್ಲಿ ಮತ್ತು ಕರಿವೇಪಾಕು ಹಾಕಿ ಫ್ರೈ ಮಾಡಬೇಕು. ಇದು ಕ್ರಿಸ್ಪಿ ಬರಬೇಕನ್ಮತ್ತು, ಸ್ವಲ್ಪ ಲೈಟಾಗಿ, ಅಂದರೆ ಇನ್ನೂ ಏನಾದರೂ ವಾಟರ್ ಕಂಟೆಂಟ್ ಇದ್ದರೆ ಅದೆಲ್ಲ ಹೋಗಬೇಕು. ಯಾಕಂದರೆ ಪುಡಿ ಈ ಥರ ಮಾಡೋ 1 ಮಂತ್ ಹಂಗೆ ಸ್ಟೋರ್ ಇರಬೇಕಲ್ಲ. ಸೊ ವಾಟರ್ ಕಂಟೆಂಟ್ ಏನು ಇರಲಾರ್ದಂಗೆ ನೋಡ್ಕೋಬೇಕು, ಹಂಗಾದರೆ ಸ್ಟೋರ್ ಇರುತ್ತೆ. ಇದು ಕರಿವೇಪಾಕು ಪುಡಿ ಅನ್ನೋದು ಎಲ್ಲ ಕರ್ರೀಸಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಂಡ್ ಬಿಸಿ ರೈಸ್, ಪುಳಿಯೋಗರೆ ಅಂಥರೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇದರಲ್ಲಾದ್ರೂ. ಸೊ ಇಷ್ಟು ಈಸಿಯಾಗಿ ಪ್ರಾಸೆಸ್ ಮಾಡ್ಕೋಬೋದು. ಆ್ಯಂಡ್ ಹೆಲ್ತಿಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಏರ್ ಫಾಲ್ಗೂ ರೆಡ್ಯೂಸ್ ಆಗುತ್ತೆ. ಮಿಕ್ಸಿ ಜಾರಲ್ಲಿ ಎಲ್ಲ ಒಂದೇ ಸಲ ಹಾಕ್ಬಾರ್ದು. ಫಸ್ಟ್ ಮೆಣಸಿನ್ಕಾಯಿ ಅದೆಲ್ಲ ಪೌಡರ್ ಮಾಡ್ಕೊಂಡು ಆಮೇಲೆ ಕರಿವೇಪಾಕು, ಸ್ವಲ್ಪ ಸಾಲ್ಟು, ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು. ನಾನು ಸಾಲ್ಟ್ ಹಾಕಿದ್ದಿಲ್ಲ ಅದರಲ್ಲಿ, ಸೊ ಅದಕ್ಕೆ ಮತ್ತೆ ಮೇಲೆ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಈಸಿಯಾಗಿ ಹೆಲ್ತಿಯಾಗಿರೋ ಕರಿವೇಪಾಕು ಪುಡಿ ರೆಡಿ ಮಾಡ್ಬೋದು. ಆ್ಯಂಡ್ ಇದು ಎಲ್ಲದರಲ್ಲೂ ಆಲ್ ಇನ್ ಒನ್ ಥರ ಅಂತ ಹೇಳ್ಬೋದು. ಮಸಾಲ ಥರ ಯೂಸ್ ಆಗುತ್ತೆ, ರೈಸಲ್ಲಿ ಯೂಸ್ ಆಗುತ್ತೆ. ಸೊ ನಿಮಗೆ ಇದು ರೆಸಿಪಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.